ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ಪೋಸ್ಟ್ ಇಲಾಖೆಯಲ್ಲಿ ಖಾಲಿರುವ ಅಂದರೆ GDS ಹುದ್ದೆಗಳು 1940 ಹುದ್ದೆಗಳು ಖಾಲಿದ್ದು. ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈಗ ಆಲ್ರೆಡಿ ಒಂದನೇ ಲಿಸ್ಟನ್ನು ಬಿಟ್ಟಿದ್ದಾರೆ. ಒಂದನೇ ಲಿಸ್ಟಲ್ಲಿ ಯಾರೆಲ್ಲ ಸೆಲೆಕ್ಟ್ ಆಗಿದ್ದೀರಿ ಅವರು ಆಲ್ರೆಡಿ ಈಗ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ಅಟೆಂಡ್ ಕೂಡ ಆಗಿದ್ದಾರೆ. ಅಟೆಂಡ್ ಆಗದೇ ಇದ್ದವ್ರದ್ದು ಮುಗೀತು, ಯಾಕಂದರೆ 3ನೇ ತಾರೀಕು ಲಾಸ್ಟ್ ಆಗಿತ್ತು ಸೆಪ್ಟೆಂಬರು. ಅದಕ್ಕಾಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾರೆಲ್ಲ ಮಾಡ್ಕೊಂಡಿದ್ದಾರೆ ಅವರು ರಿಜೆಕ್ಟ್ ಆಗಿರ್ತಾರೆ ಅಥವಾ ಫೇಲ್ ಆಗಿರ್ತಾರೆ. ಹಾಗಿದ್ರೆ ಸ್ನೇಹಿತರೆ, 2ನೇ ಲಿಸ್ಟ್ ಯಾವಾಗ ಬಿಡ್ತಾರೆ, ಹಾಗಿದ್ರೆ 2ನೇ ಲಿಸ್ಟ್ ಕಟಾಪ್ ಎಷ್ಟು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೆ ನೋಡಿ. ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದಿಂದ ಲೈಕ್ ಮಾಡಿ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ರಿಸಲ್ಟ್ ಏನಾದರೂ ಬಿಟ್ಟರೆ ಎಲ್ಲರಿಗಿಂತ ಮೊದಲು ನೀವೇನಾದರೂ ನೋಡ್ಕೋಬೇಕಾಗಿತ್ತಂದ್ರೆ ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ. ಯಾಕೆಂದರೆ ನಾವು ವಿಡಿಯೋ ಮಾಡೋಕ್ಕಿಂತ ಮೊದಲು ಟೆಲಿಗ್ರಾಮ್ ಗ್ರೂಪಲ್ಲಿ ಪ್ರತಿಯೊಂದು ಅಪ್ಡೇಟ್ ಮಾಡಿ ತದನಂತರದಲ್ಲಿ ವಿಡಿಯೋನ ಹಾಕ್ತಿರ್ತೀವಿ. ಅದಕ್ಕಾಗಿ ಎಲ್ಲರೂ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ. ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರೋದು, ಆದಷ್ಟು ಹೋಗಿ ಜಾಯ್ನ್ ಆಗಿ. ಸ್ನೇಹಿತರೆ, ಈಗಾಗಲೇ ಅಂದರೆ 1ನೇ ಲಿಸ್ಟನ್ನು ಬಿಟ್ಟಿದ್ರು. 1ನೇ ಲಿಸ್ಟಿಗೆ ಸಂಬಂಧಿಸಿದಂತೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಕರೆದಿದ್ರು. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಬಂದು ಸೆಪ್ಟೆಂಬರ್ 3ನೇ ತಾರೀಕು ಲಾಸ್ಟ್ ಕೊನೆಯ ದಿನವಾಗಿತ್ತು. ಯಾರೆಲ್ಲ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಮಾಡಿದ್ದಾರೆ ಅವರಿಗೆ ಆಲ್ ದ ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ನಿಮ್ಮದು ಲಿಸ್ಟಿಗೆ ಕುಂದೋ ಚಾನ್ಸಸ್ ಇರುತ್ತೆ, ಯಾಕಂದರೆ 1:1 ಆದ ಕಾರಣ. ಹಾಗಿದ್ರೆ ಸಾಕಷ್ಟು ಅಭ್ಯರ್ಥಿಗಳು ಕೂಡ ನನಗೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಫೇಲ್ ಆಗಿದೆ, ನನಗೆ ಇನ್ನೊಂದು ಲಿಸ್ಟ್ ಕೊಡ್ತಾರಾ ಅಂತೇಳಿ ಲಿಸ್ಟ್ನಲ್ಲಿ ಬಿಡ್ತಾನೆ. ಸಾಕಷ್ಟು ಅಭ್ಯರ್ಥಿಗಳು ಈ ಕ್ವಶನನ್ನು ನನಗೆ ಕಮೆಂಟ್ ಮೂಲಕ ಬಂದು ತಿಳಿಸಿದ್ರೆ, ಹಾಗೂ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಕೂಡ ಸಾಕಷ್ಟು ಅಭ್ಯರ್ಥಿಗಳು ಮೆಸೇಜ್ ಮಾಡಿರಿ. ಹಾಗಿದ್ರೆ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ರಿಜೆಕ್ಟ್ ಆದ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಇನ್ನೊಂದು ಚಾನ್ಸನ್ನು ಕೊಡಲ್ಲ. ಯಾಕಂದರೆ ನಿಮ್ದು ಆಲ್ರೆಡಿ ಒಂದು ಚಾನ್ಸ್ ಇತ್ತು. ನೀವು ಏನಾದರೂ ತಪ್ಪ ಹಾಕಿದಲ್ಲಿ ಅದಕ್ಕಾಗಿ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ನಿಮ್ಮನ್ನ ಪೇಲ್ ಮಾಡಿರ್ತಾರೆ. ಅದ್ರ ಜೊತೆಗೆ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ಗೆ ನೀವು ಅಟೆಂಡ್ ಆಗಲಿಲ್ಲ ಅಂದರೂ ನಿಮ್ಮದು ಪೇಲ್ ಅಂತಲೇ ಕನ್ಸಿಡರ್ ಮಾಡಿ ನಿಮ್ಮನ್ನ ಈ ಹುದ್ದೆಗಳಿಂದ ಹೊರಡಿಡ್ತಾರೆ. ಅಂದರೆ ಈ ವರ್ಷ ಏನಿರುತ್ತಲ್ಲ ಈ ಹುದ್ದೆಗಳಿಂದ ನಿಮ್ಮನ್ನ ಹೊರಡಿಡ್ತಾರೆ. ಹಾಗಿದ್ರೆ 2ನೇ ಲಿಸ್ಟಿಗೆ ಎಷ್ಟೋ ಅಭ್ಯರ್ಥಿಗಳು ರಿಜೆಕ್ಟ್ ಆಗಿದ್ದೀರಿ. ಅದ್ರ ಜೊತೆಗೆ ಎಷ್ಟೋ ಅಭ್ಯರ್ಥಿಗಳು 3ನೇ ತಾರೀಕುವರೆಗೆ ನಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಇದೆ ಅಂತ ಅನ್ನೋದು ಗೊತ್ತಿಲ್ಲ ಅವರಿಗೆ. ಅದಕ್ಕಾಗಿ ನಾನು ಪ್ರತಿಯೊಂದು ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇರ್ತೀನಿ. ಅದಕ್ಕಾಗಿ ಮೊದಲು ಎಲ್ಲರೂ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಯಾವುದೇ ಹುದ್ದೆಗೆ ಸಂಬಂಧಿಸಿದಂತೆ ಒಬ್ಬ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕಿದ ನಂತರ ಹೋಗಿ ಜಾಬ್ಗೆ ಸೆಲೆಕ್ಟ್ ಆಗೋವರೆಗೂ ಕೂಡ ನಮ್ಮ ಪ್ರೊಸೆಸಲ್ಲಿ ಪ್ರತಿಯೊಂದೂ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ಹೇಳ್ತಾ ಇರ್ತಾನೆ ಟೆಲಿಗ್ರಾಮ್ ಮತ್ತು ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿರಿ ಅಂತ. ಹಾಗಿದ್ರೆ 2ನೇ ಲಿಸ್ಟಿಗೆ ಕಟಾಪ್ ಲಿಸ್ಟ್ ಎಷ್ಟು ನಿಂದಿರ್ತದೆ ಅಂತ ನೋಡಿದ್ರೆ ಸ್ನೇಹಿತರೆ, ಮೊದಲಿಗೆ 2ನೇ ಲಿಸ್ಟಿನ ಎಕ್ಸ್ಪೆಕ್ಟೆಡ್ ಡೇಟ್ ಅಂದರೆ ಯಾವಾಗ ಬಿಡುತ್ತಂತ ಲಾಸ್ಟ್ ಇಯರ್ಗೆ ಈ ವರ್ಷಗೆ ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇರೋದು 20ರಿಂದ 25 ದಿನಕ್ಕಾಗಿ ನಿಮ್ಮದು ಕಟಾಪ್ ಲಿಸ್ಟನ್ನು ಬಿಡ್ತಾರೆ. ಅಂದರೆ 2ನೇ ಲಿಸ್ಟನ್ನು ಬಿಡ್ತಾರೆ. ಹಾಗಿದ್ರೆ ಸೆಪ್ಟೆಂಬರ್ 10ನೇ ತಾರೀಕಿಂದ 15 ಅಥವಾ 13ನೇ ತಾರೀಕು ಒಳಗಾಗಿ ನಿಮ್ಮದು 2ನೇ ಲಿಸ್ಟನ್ನು ಬಿಡುವ ಚಾನ್ಸಸ್ ಇದೆ. ಹಾಗಿದ್ರೆ 2ನೇ ಲಿಸ್ಟ್ ಅಂತರೂ ಬಿಡ್ತಾರಪ್ಪ. ಹಾಗಿದ್ರೆ ನಮ್ಮದು ಕಟಾಪ್ ಎಷ್ಟು ನಿಂದಿರುತ್ತೆ ನೋಡಿದ್ರೆ ಈಗ ಆಲ್ರೆಡಿ 96 ಆಲ್ಮೋಸ್ಟ್ ಅನ್ಕೋತೀನಿ. 96 ಹೆಚ್ಚಿನ ಅಂಕ ಏನು ಪಡೆದುಕೊಂಡಿರಲ್ಲ ಇವರು ಆಲ್ಮೋಸ್ಟ್ ಎಲ್ಲರೂ ಸೆಲೆಕ್ಟ್ ಆಗಿದ್ದಾರೆ. ಈ ಸಾರಿ ಇಂದು 2ನೇ ಲಿಸ್ಟ್ ಏನಿದೆಯಲ್ಲ, ಸಾಕಷ್ಟು ಅಭ್ಯರ್ಥಿಗಳು 1ನೇ ಲಿಸ್ಟಲ್ಲಿ ರಿಜೆಕ್ಟ್ ಆಗಿದ್ದಾರೆ. ಎಷ್ಟೋ ಅಭ್ಯರ್ಥಿಗಳು ಮಾರ್ಕ್ಸೇ ಇಲ್ಲ, ನಮ್ಮದು 100 ಆಗೇ ಇಲ್ಲ. 100 ಅಂತೇಳಿ ಅಂಕಗಳನ್ನ ತಾವು ಎಡಿಟ್ ಮಾಡ್ಕೊಂಡು ಹಾಕ್ಯಾರ. ಹೋಗಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಹೋದಾಗ ರಿಜೆಕ್ಟ್ ಮಾಡಿ ಮನಿ ಕಳಿಸಿದಾರ. ಅವ್ರು ಇನ್ನು ಯಾವುದೇ ರೀತಿ ಈ ಹುದ್ದೆಗಳಿಗೆ ಸಂಬಂಧಪಡಲ್ಲ. ಅವ್ರದಿಂದ ಮುಗಿತೀನಿ. ಸೆಕೆಂಡ್ ಲಿಸ್ಟಿಗೆ ಹೊಸ ಅಭ್ಯರ್ಥಿಗಳನ್ನ ಕರೀತಾರೆ. ಇದು ನಿಮ್ಗೆ ಸರಿಯಾಗಿರಲಿ. ಸಾಕಷ್ಟು ಅಭ್ಯರ್ಥಿಗಳು ಏನು ತಿಳ್ಕೊಂಡಿರ್ತಾರೆ, ಈ ಸಾರಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ನಂದು ಫೇಲ್ ಆಗೈತಿ, ಮತ್ತು ಇನ್ನೊಮ್ಮಿಗೆ ನಾ ಎಲ್ಲ ಡಾಕ್ಯುಮೆಂಟ್ಸ್ ಸರಿಯಾಗಿ ಮಾಡ್ಕೊಂಡು ಹೋದ್ರೆ ನನಗೆ ಚಾನ್ಸ್ ಸಿಗ್ತದಂತ. ಆ ರೀತಿ ಯಾವುದೇ ಇರಲ್ಲ. ಒಮ್ಮೆ ಏನಾದರೂ ನೀವು ಡಾಕ್ಯುಮೆಂಟ್ಸ್ ವೆರಿಫಿಕೇಷನಲ್ಲಿ ಫೇಲ್ ಆದ್ರಂದ್ರೆ ಈ ಸಾರಿ ಏನು ಕರೆದಿರ್ತಾರೆ ಆ ಹುದ್ದೆಗಳಿಂದ ನೀವು ಕಾಯಮ್ಮಾಗಿ ಹೊರಗೆ ಉಳಿದು ಬಿಡ್ತೀರಿ. ಅದಕ್ಕಾಗಿ ಡಾಕ್ಯುಮೆಂಟ್ಸ್ ಸರಿಯಾದ ಅದಾವಿಲ್ಲ ನೋಡ್ಕೋಬೇಕು. ಒಂದು ಇದು ಏನೇ ಇರಲಿ, ಅದು ಮೆಡಿಕಲ್ ಸರ್ಟಿಫಿಕೇಟಿಂದ ಹಿಡಿದು ನಿಮ್ಮ 10th ಮಾರ್ಕ್ಸ್ ಕಾರ್ಡ್ವರೆಗೂ ಎಲ್ಲ ಕರೆಕ್ಟೇ ಇರಬೇಕು. ನೀವು ಯಾವ ರೀತಿ ಅಂದರೆ ಮಾರ್ಕ್ಸ್ ಇಲ್ಲಿ 90 ಆಗ್ಯಾವು, SSLC ಮಾರ್ಕ್ಸ್ ಕಾರ್ಡ್ದಾಗ ನೀವು 95 ಹಾಕಿದ್ರಿಂದ ಅಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ದ ಫೇಲ್ ಮಾಡ್ತಾರೆ. ಎಷ್ಟೋ ಅಭ್ಯರ್ಥಿಗಳು ಕೂಡ ಅದೇ ರೀತಿ ಫೇಲ್ ಆಗಿರ್ತಾರೆ. ಸ್ನೇಹಿತರೆ, ಹಿಂಗೇನಾದರೂ ಯಾರಾದರೂ ಮಾಡಿದ್ರೆ ಆದಷ್ಟು ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೋಗದೇ ಇದ್ದರೆ ಉತ್ತಮ ಅಂತ ಅನ್ಕೋತೀನಿ. ಏನಾದರೂ ಅಲ್ಲಿ ಹೋದಾಗ ಕಾನೂನು ಕ್ರಮವನ್ನು ಕೈಗೊಂಡ್ರೆ ನಿಮ್ಮ ಸೀದಾ ಯಾವುದೇ ಜಾಬ್ಗೆ ನೀವು ಸೆಲೆಕ್ಟ್ ಆಗಲ್ಲ. ಅದಕ್ಕಾಗಿ ಆದಷ್ಟು ಫೇಕ್ ಡೀಟೇಲ್ಸನ್ನು ಹಾಕಿದವರು ಯಾವುದೇ ರೀತಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಹೋಗದೇ ಇರೋದು ಉತ್ತಮ. ಹಾಗಿದ್ರೆ 2ನೇ ಲಿಸ್ಟಿಗೆ ಕಟಾಪ್ ಲಿಸ್ಟ್ ಎಷ್ಟು ಬರುತ್ತಪ್ಪ? 1ನೇದಂತೂ 96ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಬಂದಾರ. ಈ ಸಾರಿ 92ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಅಥವಾ 91, 92ಕ್ಕಿಂತ ಹೆಚ್ಚಿನ ಅಂಕ ಪಡೆದವರು ಆಯ್ಕೆ ಆಗ್ತಾರೆ. ಆದರೆ ಇಲ್ಲಿ PWD, PWB, BCN ಈ ರೀತಿ ಅದಲ್ಲ, ಇವರಿಗೆ 89ವರೆಗೂ ಕೂಡ ಚಾನ್ಸ್ ಸಿಗ್ತದೆ. 89 ಅಂಕ ಅದಕ್ಕಿಂತ ಹೆಚ್ಚಿಗೆ ಆಗಿರ್ಬೇಕು. ಕಡಿಮೆ ಆದವ್ರಿಗೆ ಚಾನ್ಸ್ ಸಿಗಲ್ಲ. ಅದಕ್ಕಾಗಿ ಎಲ್ಲರೂ ಈಗ ಆಲ್ಮೋಸ್ಟ್ 89ರಿಂದ 96ರವರೆಗೆ ಯಾರು ಇದ್ದಿರಲ್ಲ, 1ನೇ ಲಿಸ್ಟಿಗೆ ಯಾರು ಬಂದಿಲ್ಲ, ಅವ್ರದ್ದು ಈಗ 2ನೇ ಲಿಸ್ಟಲ್ಲಿ ಬರ್ತದೆ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ಲಿ ಬರ್ತಾ ಇರ್ತೋ. ಆದಷ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಆದಷ್ಟು ನಾನು ಕಮೆಂಟ್ಗೆ ರಿಪ್ಲೈ ಮಾಡಲು ಪ್ರಯತ್ನಿಸ್ತೀರಿ. ಯಾವುದೇ ರೀತಿ ಒಂದೇ ಕ್ವಶನನ್ನು ಪ್ರತಿ ಬಾರಿ ಒಟ್ಟರು ಕೇಳಿದ್ರಂದ್ರೆ ಆ ವಿಡಿಯೋ ಮಾಡಿ ಹಾಕ್ತೀನಿ.
ಆಯ್ತಲ್ಲ ಸ್ನೇಹಿತರೆ, ನಿಮ್ಮ ಎಲ್ಲ ಡೌಟ್ಗಳು ಕ್ಲಿಯರ್ ಆಗಿದ್ದ ಅಂತ ಅನ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋಲಿ ಸಿಗೋಣ. ಶುಭ ದಿನ.